ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅರಿವು ಮೂಡಿಸುವ ಅಭಿಯಾನ ನಡೆಯಿತು. ಇದೇ ಸಂದರ್ಭದಲ್ಲಿ ವಿವಿಧ ವಿಮಾ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಲಾಯಿತು. ಈ ವೇಳೆ ಹೊಳಲ್ಕೆರೆಯ ಎಸ್ಬಿಐ ಬ್ಯಾಂಕಿನ ವ್ಯವಸ್ಥಾಪಕ ಮಹೇಶ್ವರ, ಚಿತ್ರದುರ್ಗ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಫಲಾನುಭವಿ ವಿಶಾಲ ಜನ್ಧನ್ ಖಾತೆ ಮಾಡಿಸಿದ್ದು ಇದರಿಂದ ಅನುಕೂಲವಾಗಲಿದೆ ಎಂದರು. ಜನ್ಧನ ಯೋಜನೆಯಿಂದ ಅಕೌಂಟಲ್ಲಿ 20 ರೂಪಾಯಿ ಕಟ್ಟಾಗೋದ್ರಿಂದ ನಮಗೆ ಮುಂದೆ ನಮ್ಮ ಫ್ಯಾಮಿಲಿಯವರಿಗೆ ಅನುಕೂಲ ಆಗುತ್ತೆ. ವಿಮೆ ಮಾಡಿಸೋದ್ರಿಂದ ಆಮೇಲೆ ಮತ್ತೊಂದು ವಿಮೆ 436 ರೂಪಾಯಿ, ಮೊದಲು 330 ರೂಪಾಯಿ ಇತ್ತು, ಈಗ 436 ರೂಪಾಯಿ ಆಗಿದೆ. ಅದು ಮಾಡಿಸೋದ್ರಿಂದ ನಾವು ನಮಗೇನಾರ ಡೆತ್ ಆದರೆ, ನಮಗೇನಾರ ಕಷ್ಟಗಳಾದರೆ ಅದನ್ನ ಮುಂದೆ ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ. ನಮಗೂ ಅನುಕೂಲ ಆಗಿದೆ, ನೀವು ಮಾಡಿಸ್ರಿ. ಇನ್ನೋರ್ವ ಫಲಾನುಭವಿ ಗೀತಾ, ವಿಮಾ ಸೌಲಭ್ಯದಿಂದ ಭವಿಷ್ಯದಲ್ಲಿ ಅನುಕೂಲವಾಗಲಿದ್ದು ಎಲ್ಲರೂ ಕಡ್ಡಾಯವಾಗಿ ಮಾಡಿಸಿಕೊಳ್ಳುವುದು ಒಳಿತು ಎಂದರು. ವಿಮೆ ಮಾಡಿಸಿದ್ದೀವಿ, ಮತ್ತೆ 20 ರೂಪಾಯಿದು ವಿಮೆ ಮಾಡಿಸಿದ್ದೀವಿ. ಪಶು ಸಖಿ ತ್ರಿವೇಣಿ ವಿವಿಧ ವಿಮಾ ಯೋಜನೆಗಳನ್ನು ಮಾಡಿಸಿದ್ದು ಇತರ ಜನರು ಕೂಡ ವಿಮೆ ಯೋಜನೆ ಮಾಡಿಸುವ ಮೂಲಕ ಸೌಲಭ್ಯ ಪಡೆಯಬೇಕು ಎಂದು ತಿಳಿಸಿದರು. ನಾವು ಡೆತ್ ಆದರೆ ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗಲಿ, ಇರೋರಿಗಾದರೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಾಡಿಸ್ತಾ ಇದ್ದೀವಿ ಸರ್. ಎಲ್ಲರಿಗೂ ನಮ್ಮ ಸಂಘದಲ್ಲಿ ಸಮೇತ ನಾವು ಮನೆ ವಿಸಿಟ್ ಕೊಟ್ಟು ಹೇಳಿದ್ದೀವಿ. PM SB ಮತ್ತು PMJJ ಬಗ್ಗೆನೂ ಮನೆಗೆ ಹೋಗಿ ವಿಸಿಟ್ ಮಾಡಿ ಎಲ್ಲರಿಗೂ ಹೇಳಿದ್ದೀವಿ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್, ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಫಲಾನುಭವಿಗಳಾಗುವುದರಿಂದ ಅನುಕೂಲ ಪಡೆಯಬಹುದು ಎಂದರು. ಕೇಳಬೇಕು, ಅಧ್ಯಕ್ಷ ಕೇಳಬೇಕು, ಮೆಂಬರ್ ಕೇಳಬೇಕು, ಸಂಘದಲ್ಲಿ ಕೇಳಬೇಕು ಅಂತ ಏನಿಲ್ಲ. ನಿಮ್ಮ ಅಕೌಂಟ್ ತಗೊಂಡ್ಬಿಟ್ಟು ಒಂದು 20 ರೂಪಾಯಿ, 436 ರೂಪಾಯಿ ಅವ್ರು ಹೇಳಿದ್ರು. 18ರಿಂದ 70, 18ರಿಂದ 50 ಅದ್ರಲ್ಲಿ ಯಾವ ಸ್ಕೀಮ್ ಬರುತ್ತೋ ಮಿನಿಮಮ್ 20 ರೂಪೀಸ್ ಒಂದಾರ ಸ್ಕೀಮ್ ಅನ್ನ ನೀವು ದಯಮಾಡಿ ಅಕೌಂಟ್ ಹೋಲ್ಡರ್ ಏನಿದಿರೋ ಪ್ರತಿಯೊಬ್ರು ಮಾಡಿಸ್ರಿ ಅಂತ ಹೇಳ್ತಾ